ಎಂಥ ಮ್ಯಾಚ್ ಅದು ಎಸ್ಟರ್ಡೇ ಯಪ್ಪ. ಮ್ಯಾಚ್ ಅಲ್ಲದ ಪಿಕ್ಚರ್ ಸಿನಿಮಾ, ಅಬ್ಸಲ್ಯೂಟ್ ಸಿನಿಮಾ ಅಂತಾರಲ್ಲ ಹಂಗಾದ. ಈ 4 ಮ್ಯಾಚ್ ಏನಿತ್ತಲ್ಲ ಹಿಂದಿನ ಈ ಮ್ಯಾಚ್ಗಿನ್ನ ಮೊದಲು ಎಲ್ಲ ಒನ್ ಸೈಡೆಡ್ 16-17 ಓವರ್ದ ಮ್ಯಾಚ್ ಮುಗಿದೋಗ್ಬಿಡು, ಮಜಾ ಅನ್ನೋದೇ ಬರ್ತಿರ್ಲಿಲ್ಲ. ಬಟ್ ನಿನ್ನೆ ಮ್ಯಾಚ್ ಯಪ್ಪ ಕರೆ ಹೇಳ್ತೀನಿ, ನಿಮಗೆ ಹೇಳ್ತೀನಿ 15 ಓವರ್ ಇನ್ನು 5 ಓವರ್ ಇದ್ದಾಗ ಅವನವನ ಮ್ಯಾಚ್ ಹೆಂಗೆ ಬುಗ 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 ಅನ್ನಕತ್ತಿತ್ತಂದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಪ್ಪ. ಹಾರ್ದಿಕ್ ಪಾಂಡ್ಯ ಹೊಡೆಯೋದು ನೋಡಿ ಆ 15ನೇ ಓವರ್ ತಲೆ ಕೆಟ್ಟೋಗಿತ್ತು. ಅವನೊಂದು ಕುರ್ನಾಲ್ ಪಾಂಡ್ಯಾಗ ಹೊಡೆದ, ಜಾಶ್ ಹೇಜಲ್ವುಡ್ಗೆ ಹೊಡೆದ. ಮ್ಯಾಚ್ ಯಾಕಡೆ ಗೆಲ್ಲೋ ಮ್ಯಾಚ್ ಎಲ್ಲಿ ಸೋಲ್ತಾರಪ್ಪ RCB ಅನ್ನೋಷ್ಟು ಬುಗು 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 ಅನ್ನೋಕೆ ಶುರು ಆಗ್ಬಿಟ್ಟಿತ್ತು ಯಪ್ಪ. ಮಜಾ ಅಂದ್ರೆ ನಿನ್ನೆ ಮ್ಯಾಚ್ ಅವನ ಕರೆ ಹೇಳ್ಬೇಕಂದ್ರೆ ಮುಂಬೈ ಇಂಡಿಯನ್ಸ್ನಾಗ ಚಲೋ ಆಡಿದ್ದಂದ್ರೆ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ನಾಗ. ನಿಜ ಹೇಳ್ತೀನಿ, ಹೆದರಿ ಕುಟ್ಬಿಟ್ಟಿತ್ತು ಎಲ್ಲೇ ಅವನು ಇವರು ಹೊಡಿತಾರ. ಹಾರ್ದಿಕ್ ಪಾಂಡ್ಯ ಇರೋವರೆಗೂ ಅವನ ಬುಗು ಬುಗು ಅಂತಲೇ ಇತ್ತು. ಯಾಕಂದ್ರೆ ಹೆಂಗೆ ಬ್ಯಾಟಿಂಗ್ ಮಾಡತ್ತಿದ್ದವ ಯಪ್ಪ. ಫಸ್ಟ್ ಬಾಲಿಂದನೇ ಹೆಡ್ ಆನ್ ಹೊಡ್ಯಾತನ ಯಪ್ಪ. ಕುರ್ನಾಲ್ ಪಾಂಡ್ಯಾಗಂತೂ ಎಲ್ಲಿ ರುಬ್ಬ್ಯಾಡ್ ಹಿಟ್ ರುಬ್ಬ್ಯಾಡ್ ಹೋಗ್ಕಾನ ಅನ್ಕೊಂಡ್ಬಿಟ್ಟಿದ್ದೆ ಯಪ್ಪ. ಬಟ್ ಮ್ಯಾಚ್ ಏನಿತ್ತಲ್ಲ ಇದು, RCB ಏನು ಕಂಬ್ಯಾಕ್ ಮಾಡ್ತಲ್ಲ. RCB ಬ್ಯಾಟಿಂಗ್ ಬಿಟ್ಬಿಟ್ರಿ ನೀವು, ಸೆಕ್ಸಿಯಾಗಿ ಆಡಿದ್ರೆ. ರಜತ್ ಪಟಿದಾರ್ ಅಂತೂ 200 ಸ್ಟ್ರೈಕ್ ರೇಟ್, ಜಿತೇಶ್ ಶರ್ಮಾ ಅಂತೂ 210 ಸ್ಟ್ರೈಕ್ ರೇಟ್. 150 ಸ್ಟ್ರೈಕ್ ರೇಟ್ಕಿಂತ ಕಮ್ಮಿನೇ ಇಲ್ಲ ಯಾರ್ದು. ಟಿಮ್ ಡೇವಿಡ್ ಲಾಸ್ಟ್ 1 ಬಾಲ್ 1 ರನ್ ಹೊಡೆದಿದ್ದು ಅಷ್ಟೇ. ಅದು ಬಿಟ್ಟರೆ ನೀವು ಫಸ್ಟ್ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಪಡಿಕಲ್, ಜಿತೇಶ್ ಇವರೆಲ್ಲ 150ಕಿಂತ ಕಡಿಮೆನೇ ಇಲ್ಲ. ರಜತ್ 200 ಸ್ಟ್ರೈಕ್ ರೇಟ್, ಜಿತೇಶ್ 210 ಸ್ಟ್ರೈಕ್ ರೇಟ್. ಅದೇನಿತ್ತಲ್ಲ 220 ಪಿಚ್ಚ ಇರ್ತದೆ, ಫುಲ್ ಬ್ಯಾಟಿಂಗ್ ಥರ ಪಿಚ್ ಇತ್ತು. ಅಲ್ಲೇ ಬಾಲರ್ಸ್ ಅದಾರಲ್ಲ, ಅವ್ರ ಬಾಲರ್ಸಿಗೆ ಅಲ್ಲೇ ಇರಲೇ ಇಲ್ಲ ಹೇಳ್ಬೇಕಂದ್ರೆ ಪಿಚ್ ಅದು ಆ ಥರ ಇತ್ತು. ಬಟ್ ಲಾಸ್ಟ್ ಏನು 3 ಓವರ್ಸ್ ಕಂಬ್ಯಾಕ್ ಮಾಡಿದ್ರು ನೋಡು ಬಾಯ್. ಹೇಳ್ತೀನಲ್ಲ, ಆ ಟೈಮ್ ಒಳಗೆ ವಿಕೆಟ್ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ನೀವು ಡಾಟ್ ಹಾಕ್ತೀರಿ, ಸಿಂಗಲ್ ಕೊಡ್ತೀರಿ ಅನ್ನೋದಿದ್ರು 1 4 1 6 ಪ್ರೆಷರ್ ವಾಪಸ್ RCBಗೆ ಆ ಥರ ಇತ್ತು. ಯಾಕಂದ್ರೆ ಪಾಂಡ್ಯ ಎಷ್ಟು ಹತ್ರ ತಂದು ಮ್ಯಾಚ್ ಬಿಟ್ಬಿಟ್ಟಿದೆ ಅಂದ್ರೆ ಅದು ಬುಗುಬೋನ ಅನ್ನಂಗೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ಲಾಸ್ಟ್ 1 ಓವರ್ ಇತ್ತು ಕುರ್ನಾಲ್ ಪಾಂಡ್ಯ ಅಂತ. ಏನಾದರೂ 6 ಬಾಲ್ 15 ರನ್ 6 ಬಾಲ್ 10 ರನ್ ಅನ್ನೋ ಸಿಕ್ವೇಶನ್ಗೆ ಏನಾದ್ರು ಬಂದುಬಿಟ್ಟಿದ್ರೆ RCB ಗೆಲ್ತಿದ್ದೇನೆ ಇಲ್ಲ ಮ್ಯಾಚ್. ಬಟ್ ಹೇಜಲ್ವುಡ್ ಭುವಿ ಯಾವ ಲೆವೆಲಿಗೆ ಕಂಬ್ಯಾಕ್ ಮಾಡಿದ್ರು ಅಂದರೆ 1 6 ಹೊಡೆಸ್ಕೊಂಡ್ರೆ, ಬಟ್ ವಿಕೆಟ್ ತೆಗೆದುಕೊಟ್ರು. ಹೇಜಲ್ವುಡ್ ಮಾತ್ರ ಇಂಪಾರ್ಟೆಂಟ್ ವಿಕೆಟ್, ಹಾರ್ದಿಕ್ ಪಾಂಡ್ಯ ವಿಕೆಟ್ ತಂದು ಕೊಟ್ರು. ಆ್ಯಂಡ್ ಅಂಥ ಪ್ರೆಷರ್ ಸಿಚುವೇಶನ್ದಾಗ RCB ಅವ್ರು ಯಾವ ಕ್ಯಾಚು ಬಿಡಲಿಲ್ಲ, ಒಂದು ಕ್ಯಾಚ್ ಬಿಡಲಿಲ್ಲ. ಒಂದು ಕ್ಯಾಚ್ ಅಂತೂ ಸಾಲ್ಟು ಮತ್ತು ಟಿಮ್ ಡೇವಿಡ್ ಏನು ಕಾಂಬಿನೇಷನ್ದಾಗ ಅದನ್ನು ಕ್ಯಾಚ್ ಹಿಡಿದ್ರೆ ಅಂದರೆ ಬ್ಯೂಟಿ. ಆ ಕ್ಯಾಚ್ ಹೇಳ್ಬೇಕಂತಂದ್ರೆ ಎಲ್ಲಿ ಬ್ಯಾಲೆನ್ಸ್ ಸಿಗಲಿಲ್ಲ ಸಾಲ್ಟಿಗೆ, ಕ್ಯಾಚ್ ಹಿಡಿದು ಸೀದಾ ಟಿಮ್ ಡೇವಿಡ್ ಕೈ ಕೊಟ್ಟ. ಅದೇನಿತ್ತು ನೋಡೋ ಇಬ್ಬರದು ಕಾಂಬಿನೇಷನ್. ಮ್ಯಾಚ್ ಅದೇ ಹೇಳ್ತೀನಲ್ಲ, ಮ್ಯಾಚ್ ಅಂದ್ರೆ ನಿನ್ನೆ ಮ್ಯಾಚ್ ಹೇಳ್ಬೇಕಂದ್ರೆ 50-50 ಅನ್ನಂಗಿತ್ತು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಯಾಕಂದ್ರೆ ಬೂಮ್ರಾ ವಾಪಸ್ ಬಂದಿದ್ದ, ಬೂಮ್ರಾ ಇಂಜುರಿಂದ ಬಂದಾನ. ಬಟ್ ಸ್ಟಿಲ್ ಅವಂಗೂ ಹೊಡೆದ್ರು, ಬಟ್ ಅವ ಭಾಳ ಎಕನಾಮಿಕಲ್ ಆಗಿದ್ದ. ಆಮೇಲೆ ಉಳಿದಿದ್ದ ಪ್ಲೇಯರ್ಸ್ಗಂತೂ ಬಿಡಲೇ ಇಲ್ಲ. ಬ್ಯಾಟಿಂಗ್ ಪಿಚ್ ಅನ್ನೋ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿದ್ರೆ. ಫಿಲ್ ಸಾಲ್ಟ್ ಹೇಳ್ಬೇಕಂದ್ರೆ ಟ್ರೆಂಟ್ ಬೋಲ್ಟ್ ಬಾಲಿಗೆ ಚಲೋ ಆಡಾಕತ್ತಿದ್ದ. ಫಸ್ಟ್ ಬಾಲ್ 4 ಹೊಡೆದ, ಸೆಕೆಂಡ್ ಬಾಲ್ ಅದನ್ನ ಡಿಫೆನ್ಸ್ ಮಾಡಬೇಕಾಗಿತ್ತವ. ಬ್ಯಾಟ್ ಎತ್ತಿ ಹೊಡ್ಯಾಕೆ ಹೋದ, ಅಷ್ಟೊಂದು ಸ್ವಿಂಗ್ ಇರಲಿಲ್ಲ ಬಾಲ್ ಒಳಗೆ. ಬಟ್ ಅದು ಲೋ ಆಗಿ ಬಂದು ಸ್ವಿಂಗ್ ಆಗಿ ಕ್ಲೀನ್ ಬೋಲ್ಡ್ ಅದ. ಬಟ್ ಅದಾದಮೇಲೆ ಒಳ್ಳೆ ಕಂಬ್ಯಾಕ್ ಮಾಡಿದ್ರೆ. ನಾನು ಹೇಳ್ದಂಗೆ ದೇವದತ್ ಪಡಿಕಲ್ ಪವರ್ ಪ್ಲೇ ಓಪನಿಂಗ್ನಾಗ ಚಲೋ ಆಡೋದು. ಅದೇನೊಂದು 7 8 9 9 ಓವರ್ ಆದಮೇಲೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ ಅಂತ ನಾನು ಮೊದಲಿಂದನೇ ಹೇಳ್ಕೊಂಬಂದಿದ್ದೆ. 0.2 ವಿಕೆಟ್ ಹೋಯ್ತು, 0.3ಗೆ ದೇವದತ್ ಪಡಿಕಲ್ ಬಂದ. ಬಟ್ ಅವ ಪ್ರೀವಿಯಸ್ ಮ್ಯಾಚ್ GT ಮ್ಯಾಚ್ ಜೊತೆ ಮಾಡ್ದಂಗೆ ತಪ್ಪು ಮಾಡಿಲ್ಲ. ಸುಮ್ಮನೆ ಮುಂದೆ ಹೋಗಿ ಹೆಂಗೆ ಹೊಡ್ಯಕ್ಕೆ ಹೋಗಿ ಕ್ಲೀನ್ ಬೋಲ್ಡ್ ಬಿಟ್ಟು ಆಟಾಡಕ್ಕೆ ಹೋಗಿ ಅಂಥದ್ದು ಮಾಡಲಿಲ್ಲ. ಅವ ನಿಂತ್ಕೊಂಡು ಕರೆಕ್ಟ್ 9 ಓವರ್ವರೆಗೂ ಆಡ್ದ. ಮಿಡಲ್ ಓವರಿಗೆ ರಜಿತ್ ಪತಿದಾರ್ನ ಕರ್ಕೊಂಬಂದ. ಅದು ಹೇಳ್ತೀನಲ್ಲ, ದೇವದತ್ ಪಡಿಕಲ್ 9ನೇ ಓವರ್ವರೆಗೂ ಮಾತ್ರ ಆಡಬೇಕಂತ ಆ್ಯಕ್ಚುಲಿ RCB ಅವ್ರದ್ದು ಪ್ಲ್ಯಾನ್ ಅದ. ಅಲ್ಲಿವರೆಗೂ ಕರೆಕ್ಟಾಗಿ ಆಡ್ದೆ ಹೇಳ್ಬೇಕಂದ್ರೆ. ಪಡಿಕಲ್ ಓಪನಿಂಗಿಗೆ ಬಂದ, ಓಪನಿಂಗ್ನಾಗ ಚಲೋ ಆಡ್ತಾನೆ ಪಡಿಕಲ್. ಅವ ಚಲೋ ಆಡ್ದ. ವಿರಾಟ್ ಕೊಹ್ಲಿ ಬೆಸ್ಟ್ ಆಡ್ದ. ಜಿತೇಶ್ ಶರ್ಮಾ ಅಂತೂ ಅವ ಹೇಳ್ದಂಗೆ IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಳ್ದಂಗನ ಹಂಗೆ ಬ್ಯಾಟಿಂಗ್ ಮಾಡ್ದ. ಜಿತೇಶ್ ಶರ್ಮಾ ಹೇಳ್ಬೇಕಂದ್ರೆ ಅನ್ಸಂಗ್ ಹೀರೋ ಅಂತ ಹೇಳ್ಬೇಕು. ಅವ ಮಸ್ತ್ ಬ್ಯಾಟಿಂಗ್ ಮಾಡ್ದ, ಮಸ್ತ್ ಆಟ ಆಡ್ದ, ಚಲೋ ಕಾಂಟ್ರಿಬ್ಯೂಟ್ ಮಾಡ್ದ. 210 ಸ್ಟ್ರೈಕ್ ರೇಟ್ನಾಗ ಹೊಡೆದವ ಜಿತೇಶ್ ಶರ್ಮಾ. ಆ್ಯಂಡ್ ಮುಂಬೈ ಅವ್ರದ್ದು ಹೇಳ್ಬೇಕಂದ್ರೆ
ಹಾರ್ದಿಕ್ ಪಾಂಡ್ಯ ಆಲ್ಮೋಸ್ಟ್ ಮ್ಯಾಚ್ ಗೆಲ್ಲಿಸ್ಕೊಡ್ತೀನಿ ನಾನು ಲೆವೆಲಿಗೆ ಕರ್ಕೊಂಬಂದ್ಬಿಟ್ಟಿದ್ದಾವೆ. 10 ಅಷ್ಟು ಒಂದೊಂದು ಓವರಿಗೆ 12 ರನ್ ಬೇಕಿತ್ತಷ್ಟ. ಅಲ್ಲಿಂದ ವಾಪಸ್ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡಿದೆ. ಈ ಥರ ಮ್ಯಾಚ್ಗಳನ್ನ ಎಷ್ಟೊಂದು ಸೋತ್ಬಿಟ್ರೆ ಆರ್ ಸಿ ಬಿ. ಬಟ್ ಇದೇನಿತ್ತಲ್ಲ ಈ ಮ್ಯಾಚಿಂದ ಒಂದು ಪ್ರೂವ್ ಮಾಡಿದೆ ಏನಂದರೆ, ಇಂಥ ಮ್ಯಾಚ್ನ ಇನ್ಮೇಲಿಂದ ನಾವು ಬಿಟ್ಕೊಡಲ್ಲ. ಇನ್ಮೇಲಿಂದ ಇದರಿಂದ ಇಂಥ ಮ್ಯಾಚ್ ನಾವು ವಾಪಸ್ ತೊಗೊಂಬಂದು ಗೆಲ್ಲೋ ಅಂಥ ಕ್ಯಾಪಬಿಲಿಟಿ ಐತೆ ಅನ್ನೋದನ್ನ ಆರ್ ಸಿ ಬಿ ನಿನ್ನೆ ತೋರಿಸ್ತು. ಬೈ ಏನೇ ಹೇಳ್ರಿ ನೀವು, ಏನು 5 ಟ್ರೋಫಿ 3 ಟ್ರೋಫಿ 2 ಟ್ರೋಫಿ ಬೈ ನೀವು ಎಂಥ ಟ್ರೋಫಿಯಾರ ಗೆದ್ದಿರಿ ಏನು. ಆದ್ರೆ ಅಂಥ ಟ್ರೋಫಿ ಗೆದ್ದಿರೋ ಟೀಮ್ ಅಪೋಸಿಟ್ ಆರ್ ಸಿ ಬಿ ಐತಂದ್ರೆ ಅವನವನ ಅದು ಮ್ಯಾಚ್ ನೆಕ್ಸ್ಟ್ ಲೆವೆಲ್ಲ ಮ್ಯಾಚ್. ಏನು ನೀವು ಟ್ರೋಫಿ ಗೆದ್ದವ್ರು ನೋಡಿ ಆಡಿದ್ರು ಈ ಥರ ಲೆವೆಲಿಗೆ ಅವನಜ್ಜಿ ನೇಲ್ ಬೈಟಿಂಗ್, ಗೂಸ್ ಬಂಪ್ಸ್, ಟೆನ್ಷನ್ ಕೊಡೋ ಮ್ಯಾಚ್ಗಳ ಆಗಂಗ ಇಲ್ಲ. ಏನು ಆರ್ ಸಿ ಬಿಯಿಂದನೇ ಆಗದ. ಈಗ ಬೇರೆ ನೋಡಿರ್ಬೋದು ನೀವು ಟೀಮ್ಗಳು ಅಂಥವೆಲ್ಲ ಆಡೋ ಟೈಮ್ನಾಗ ಅಷ್ಟು ವ್ಯೂವರ್ಶಿಪ್ ಇರೋಲ್ಲ, ಅಷ್ಟು ಟೆನ್ಷನ್ ಇರೋಲ್ಲ, ಅಷ್ಟು ಮಜಾನೂ ಅನ್ಸಂಗಿಲ್ಲ. ಬಟ್ ಆರ್ ಸಿ ಬಿ ಯಾವಾಗ ಆಡ್ತಿರ್ತೈತೆ ನೋಡಿ, ಈ ಟ್ರೋಫಿ ಗೆದ್ದಿರೋ ಟೀಮ್ಗಳ ಮುಂದೆ ಏನು ನೀವೊಂದು ಟ್ರೋಫಿ ಗೆದ್ದಿಲ್ಲ ಹಂಗೆ ಹಿಂಗೆ ಅಂತಾರೆ ನೋಡ. ಆ ಟ್ರೋಫಿ ಗೆದ್ದಿರೋ ಟೀಮ್ದು ಏನಿರ್ತೈತೆ ನೋಡೋದು, ಚಡ್ಡಿ ಹರಿತೈತೆ ನೋಡ, ಅದು ಆರ್ ಸಿ ಬಿ ಮುಂದೆ. ಅವ್ರದ್ದು ನಾವು ಟ್ರೋಫಿಲೆಸ್ ಟೀಮ್ ಅಂತ ಅನ್ಬೋದು. ಬಟ್ ಅವ್ರದ್ದು ನೀರು ಇಳಿಯೋದು ಇಂಥ ಆರ್ ಸಿ ಬಿ ಅನ್ನೋ ಅಪೋಸಿಟ್ ಟೀಮ್ ಮುಂದೆ. ಆರ್ ಸಿ ಬಿ ಅಂತ ತಂದು ಕೊಡ್ತೈತಿ, ಆ ಥರ ಬಾಯಿಗೆ ಬರ್ಸ್ತೈತಿ, ಮ್ಯಾಚ್ನ ಇಂಟ್ರೆಸ್ಟಿಂಗ್ ಮಾಡ್ತೈತಿ, ಏನು ವ್ಯೂವರ್ಶಿಪ್ ತಂದು ಕೊಡ್ತೈತಿ. ಅದಕ್ಕೆ ಆರ್ ಸಿ ಬಿ ಒಂಥರ ಹೆಂಗಂದ್ರೆ ಅದು ಕಲರ್ಫುಲ್ ಟೀಮ್ ಅದು IPL ಟೀಮ್ನಾಗ. ಅಂಥ ಒಂದು ಟೀಮ್ ನೀವು ಇನ್ನೊಂದು ನಿಮಗೆ ಸಿಗಂಗೂ ಇಲ್ಲ ಹೇಳ್ಬೇಕಂದ್ರೆ. ಅಂಥ ಈ ಸಲ ಅಂತೂ ಅದ್ರದ್ದು ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು ಶಾರ್ಟ್ ಐತಿ. ಈ ವರ್ಷ ಹೇಳ್ತೀನಲ್ಲ, ಮ್ಯಾಚ್ ಇನ್ನೂ ಒಂದು 3 ಮ್ಯಾಚ್ ಅದಾವೆ. 7 ಮ್ಯಾಚ್ನೇ ಡಿಸೈಡ್ ಆಗುತ್ತೆ ಆರ್ ಸಿ ಬಿ ಟಾಪ್ 4 ಒಳಗೆ ಎಷ್ಟನೇ ಪೊಸಿಷನ್ದಾಗ ಉಳ್ಕೋತೈತೆ ಅಂತ ಹೇಳಿ. ಬಟ್ ನಿನ್ನೆ ಮಾತ್ರ ಮಜಾ ಅಂದ್ರೆ ಮಜಾ ಮ್ಯಾಚ್ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಲ್ಲ. ಅವನವನು ಅದ ಗುಂಗುನ್ಯಾಗ ಅದೀವಿ ಇನ್ನೂ ನಾವು. ಬೈ ಮಜಾ ಬಂತು. ಇನ್ನು ನೆಕ್ಸ್ಟ್ ಮ್ಯಾಚ್ DC ಮೇಲೆ ಐತಿ, ಚಿನ್ನಸ್ವಾಮಿ ಮೇಲಿನ. ಚಿನ್ನಸ್ವಾಮಿದಾಗ GT ಮೇಲೆ ಸೋತಾರ. DC ಜೊತೆ ಹೆಂಗೆ ಆಟಾಡ್ತಾರೆ ನೋಡ್ಬೇಕು. ಚಿನ್ನಸ್ವಾಮಿ ನಮ್ಮ ಹೋಮ್ ಗ್ರೌಂಡ್ನಾಗ ನಾವು ಒಂದು 4 ಮ್ಯಾಚ್ ಗೆದ್ರೆ 5 ಮ್ಯಾಚ್ ಅಂತ ಹೇಳಬೇಕಿತ್ತು. ಬಟ್ ನಾವು ಹೊರಗಡೆ ಹೋಗಿನೋ ಮ್ಯಾಚ್ ಗೆದ್ದೀವಿ ಈಗ. ಸೊ ಅಟ್ಲೀಸ್ಟ್ 7 ಮ್ಯಾಚ್ನ 4 ಮ್ಯಾಚರ ನಾವು ಗೆಲ್ಲಬೇಕು ಚಿನ್ನಸ್ವಾಮಿ ಒಳಗೆ. ನಮ್ಮ ಹೋಮ್ ಗ್ರೌಂಡ್ನ ನಾವು ಫೋರ್ಟ್ರೆಸ್ ಮಾಡ್ಕೋಬೇಕಂತ ನಾವು ಅನ್ಕೊತೀವಿ. ಬಟ್ ಹೋಮ್ನ್ಯಾಗ ಸೋತೀವಿ ಫಸ್ಟ್ ಮ್ಯಾಚ್. ಹೋಪ್ಫುಲಿ DC ಚಲೋ ಟೀಮ್ ಐತಿ, ಅದ್ರ ಮೇಲೆ ಗೆಲ್ಲೋಣ. ಯಾಕಂದ್ರೆ MI ಅಂತ ಟೀಮ್ನ ನಾವು ಅವ್ರ ಹೋಮ್ ಗ್ರೌಂಡ್ನಾಗ ಸೋಲ್ಸಿ ಬರತ್ತೇವೆ. ಸೊ ಅದೊಂದು ಮೊಮೆಂಟಮ್ ಆಗಿರ್ಬೋದು, ಅದೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು DC ಜೊತೆ ಗೆಲ್ತಾರಂತ ಅಂದ್ಕೊಂಡೇವಿ. ಬಟ್ ಈ ಮ್ಯಾಚ್ ಬಿಟ್ಟು ಹಿಂದಿನ 4 ಮ್ಯಾಚ್ ಇದ್ವಲ್ಲ ಎಲ್ಲ ಬೋರಿಂಗ್. ನನಗೆ ಅದ್ರ ಬಗ್ಗೆ ಮಾತಾಡ್ಬೇಕಂತನೂ ಮನಸ್ಸಾಗಿರಲಿಲ್ಲ. ಬಟ್ ನಿನ್ನೇನಿತ್ತಲ್ಲ ಸಖತ್ ಮ್ಯಾಚ್ ಮಾತ್ರ ಭಾರಿ ಆಯ್ತು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಇನ್ನು ನಾಳೆ ಇಲ್ಲ ನಾಡಿದ್ದ ಐತಿ DC ಜೊತೆ ಚಿನ್ನಸ್ವಾಮಿದಾಗ. ಅದನ್ನೂ ಗೆಲ್ಲಕ್ಕೆ ಎಲ್ಲ ಟ್ರೈ ಮಾಡಲಿ.